ಜಪಾನ್ನಲ್ಲಿ ತರಕಾರಿ ಬೆಲೆಗಳಿಗಿಂತಲೂ ಹೆಚ್ಚಾಗಿ ಹಣ್ಣಿನ ಬೆಲೆಗಳು ದುಬಾರಿಯಾಗಿರುತ್ತೆ. ಈಗ ಕಲ್ಲಂಗಡಿ ಹಣ್ಣಿನ ಸೀಸನ್ ಇದೆ. ಒಂದು ಪೂರ್ತಿ ಕಲ್ಲಂಗಡಿ ಹಣ್ಣಿಗೆ ಇಲ್ಲಿ ಎಷ್ಟು ಬೆಲೆ ಅಂದರೆ 2100 ರೂಪಾಯಿಗಳಾಗತ್ತೆ. ಈ ಚಿಕ್ಕ ಸೈಜ್ ಕಲ್ಲಂಗಡಿ ಹಣ್ಣಿನ ಬೆಲೆ 678 ರೂಪಾಯಿಗಳಾಗತ್ತೆ. ಒಂದೇ ಒಂದು ಸ್ಲೈಸ್ ಬೇಕಂದ್ರೆ 330 ರೂಪಾಯಿಗಳಾಗತ್ತೆ. ಹಾಗೆ ಈ ಒಂದು ಮಾವಿನ ಹಣ್ಣಿನ ಬೆಲೆ 1696 ರೂಪಾಯಿಗಳಾಗತ್ತೆ. ಇಲ್ಲಿನ ಹಣ್ಣುಗಳ ಗುಣಮಟ್ಟ ಹಾಗೂ ಅತ್ಯುನ್ನತ ರುಚಿ ಮತ್ತು ಬೆಳೆಯೋ ರೀತಿ ಇದೆಲ್ಲ ಸೇರಿ ಇಲ್ಲಿ ಹಣ್ಣುಗಳು ಅಷ್ಟು ದುಬಾರಿಯಾಗಿರುತ್ತೆ. ಈ ಹಣ್ಣು ಎಷ್ಟು ಸಿಹಿಯಾಗಿದೆ ಅಂದರೆ ಎಷ್ಟು ಶುಗರ್ ಕಂಟೆಂಟ್ ಇದರಲ್ಲಿ ಇದೆ ಅನ್ನೋದನ್ನು ಈ ಬೋರ್ಡಲ್ಲಿ ಹಾಕಿರ್ತಾರೆ. ಈ ಒಂದು ಬಾಕ್ಸ್ ಕಿತ್ತಳೆ ಹಣ್ಣಿಗೆ 2278 ರೂಪಾಯಿಗಳಾಗತ್ತೆ. ಎಷ್ಟು ಶುಗರ್ ಕಂಟೆಂಟ್ ಇದೆ ಅನ್ನೋದ್ರ ಮೇಲೂ ಕೂಡ ಬೆಲೆಯನ್ನ ನಿಗದಿಪಡಿಸಿರ್ತಾರೆ. ಜಪಾನ್ನಲ್ಲಿ ಹಣ್ಣುಗಳನ್ನ ಉಡುಗೊರೆಯಾಗಿ ಕೊಡುವಂತಹ ಪದ್ಧತಿ ಕೂಡ ಇದೆ. ಉಡುಗೊರೆಯಾಗಿ ಕೊಡೋದಕ್ಕೆ ಕೂಡ ಈ ದುಬಾರಿ ಹಣ್ಣುಗಳನ್ನ ಖರೀದಿ ಮಾಡ್ತಾರೆ.